ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಶೀಘ್ರದಲ್ಲೇ ಕೆಪಿಸಿಸಿಗೆ ಭರ್ಜರಿ ಸರ್ಜರಿ ಆಗುತ್ತೆ. ಯಾಕಂದ್ರೆ ಎಲ್ಲ ಜಿಲ್ಲಾಧ್ಯಕ್ಷರನ್ನು ಕೂಡ ಬದಲಾಯಿಸಬೇಕು ಅಂತ ತೀರ್ಮಾನಿಸಲಾಗಿದೆ. ಇದಕ್ಕೋಸ್ಕರ ಎಐಸಿಸಿ ವೀಕ್ಷಕರನ್ನು ಕೂಡ ನೇಮಕ ಮಾಡಲಾಗಿದೆ. ಅಂದರೆ ಇವರೆಲ್ಲ ಪ್ರತಿ ಜಿಲ್ಲೆಗೂ ಹೋಗ್ತಾರೆ, ಅಲ್ಲಿ ಚರ್ಚೆ ಮಾಡ್ತಾರೆ, ಮಾಹಿತಿ ಪಡಿತಾರೆ, ಒಂದು ಪಟ್ಟಿ ಸಿದ್ಧ ಮಾಡ್ತಾರೆ. ಇದು ಕೆಪಿಸಿಸಿ ಅಧ್ಯಕ್ಷರು ಬದಲಾದರು, ಈಗ ಜಿಲ್ಲಾಧ್ಯಕ್ಷರುಗಳು ಕೂಡ ಬದಲಾಗಬೇಕು. ನೋಡಿ, ಫಸ್ಟ್ ಟೈಮ್ ಎಐಸಿಸಿನೇ ಈ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ಫಸ್ಟ್ ಟೈಮ್ ಮಾಡ್ತಾ ಇದೆ. ಅಂದರೆ ಇದನ್ನು ಭಾಳ ಸೀರಿಯಸ್ ಪರಿಗಣಿಸಿದ್ದಾರೆ ಅಂತ. ಜಿಲ್ಲೆಗಳಲ್ಲಿ ಪಕ್ಷವನ್ನು ಸದೃಢ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕಷ್ಟ ಇದೆ. ಹೀಗಾಗಿ ಇದು ಸಂಗತಿ. ನೋಡೋಣ ಏನಾಗ್ಬೋದು ಅಂತ. ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಹಿಂದೆಂದೂ ಈ ರೀತಿ ಮಾಡಿರಲಿಲ್ಲ, ಈಗ ನೋಡಿ ನೇರವಾಗಿ ಎಐಸಿಸಿನೇ ಕೈ ಹಾಕಿದೆ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮುಂದಿನ ಚುನಾವಣೆ ಎಷ್ಟರ ಮಟ್ಟಿಗೆ ಕಠಿಣ ಅಂತ. ಜಿಲ್ಲೆಗಳಲ್ಲಿ ಪಕ್ಷವನ್ನು ಸದೃಢಗೊಳಿಸಬೇಕು. ಹೀಗಾಗಿ ಏನಂದ್ರೆ ಒಂದು ಯಂಗ್ ಎನರ್ಜೆಟಿಕ್ ಮತ್ತು ಈ ಭಿನ್ನವಾಗಿ ಯೋಚನೆ ಮಾಡುವಂಥ ನಾಯಕರುಗಳು ಬರಬೇಕು, ಯುವ ನಾಯಕರು ಅನ್ನುವಂಥ ಮನೋಭಾವನೆ. ಏನಂತೀರಿ? ರಂಗನಾಥ್, ನಿನ್ನೆ ತನಕ ಒಂದ್ ಕಡೆಗೆ ಸಂಪುಟದ ಮೇಲೆ ಎಲ್ಲರೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು, ಮತ್ತೊಂದು ಕಡೆಗೆ ಈಗ ಪಕ್ಷದ ಸಂಘಟನೆ ಮೇಲೆ ಈಗ ಸಂಪೂರ್ಣ ಹೈಕಮಾಂಡ್ ಕೂಡ ಪ್ಲಾನ್ ಮಾಡ್ತಾರೆ. ಇದರ ಜೊತೆಗೆ ಹರಿಪ್ರಸಾದ್ ಅವರು ಅಧ್ಯಕ್ಷರಾದ ಬಳಿಕ ಈಗ ಸಂಪೂರ್ಣವಾಗಿ ತಳಮಟ್ಟದಿಂದ ಪಕ್ಷವನ್ನು ಹೊಸದಾಗಿ ಕಟ್ಟೋದಕ್ಕೂ ಕೂಡ ಪ್ಲಾನ್ ಆಗ್ತಾ ಇದೆ. ಹಿಂದೆಲ್ಲ ಸಾಮಾನ್ಯವಾಗಿ ಜಿಲ್ಲಾಧ್ಯಕ್ಷರು ಅಂದರೆ ನೇರವಾಗಿ MLAಗಳು ಅಥವಾ ಸ್ಥಳೀಯ ನಾಯಕರು, ಸ್ಥಳೀಯ ಸಚಿವರು ಒಂದು ಲೆಟರನ್ನು ಕೊಟ್ಟು ತಮ್ಮ ಬೆಂಬಲಿಗರಿಗೂ ಅಥವಾ ಇನ್ಯಾರಿಗಾರು ಈ ರೀತಿಯಾದಂಥ ಒಂದು ವಿಶೇಷವಾದಂಥ ಶಿಫಾರಸ್ಸಿನ ಮೂಲಕ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಲಾಗಿತ್ತು. ಆದರೆ ಫಾರ್ ದ ಫಸ್ಟ್ ಟೈಮ್ ಇದೇ ಮೊದಲ ಬಾರಿಗೆ ಬಹುಶಃ ಕೆಪಿಸಿಸಿ ಮಟ್ಟದಲ್ಲಿ ಜೊತೆಗೆ ಎಐಸಿಸಿದಲ್ಲೂ ಕೂಡ ನೇಮಕವಾಗಿರುವಂಥ ವೀಕ್ಷಕರನ್ನ ನೇರವಾಗಿ ಜಿಲ್ಲೆಗಳಿಗೆ ಕಳಿಸಿ ಅಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸಿ, ಜೊತೆಗೆ ಕೆಪಿಸಿಸಿಯ ನಾಯಕರು ಕೂಡ ಅವ್ರ ಜೊತೆಗೆ ಕೋರ್ಡಿನೇಟ್ ಮಾಡಿ ಅಲ್ಲೇ ಸ್ಥಳದಲ್ಲಿ ಅಂದರೆ ಆ ಜಿಲ್ಲೆಯ ಮಾಹಿತಿಯನ್ನು ಆಧರಿಸಿ ಅಲ್ಲಿ ಜಿಲ್ಲಾಧ್ಯಕ್ಷರ ನೇಮಕಾತಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದರಲ್ಲಿ ಎರಡು ವಿಚಾರ: ಒಂದು, ಪಕ್ಷದ ಸಂಘಟನೆಗೆ ಚುರುಕು ಮೂಡಿಸೋದು, ಜೊತೆಗೆ ಹೊಸ ನಾಯಕತ್ವನ ಜೊತೆಗೆ ಕರ್ಕೊಂಬರೋದು. ಹಾಗೆಯೇ ಸಮರ್ಥ ನಾಯಕತ್ವ. ಸಾಮಾನ್ಯವಾಗಿ ಏನಾಗುತ್ತೆ, ಎಲ್ಲ ನಾಯಕರು ಲೆಟರ್ ನಾಯಕರ ಹೆಚ್ಚಾಗಿ ಕಂಡು ಬರ್ತಾರೆ, ಅಥವಾ ವಿಸಿಟಿಂಗ್ ಕಾರ್ಡ್ ನಾಯಕರೇ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕರು ಹೆಚ್ಚಾಗಿದ್ದಾರೆ. ಹೀಗಾಗಿ ಅದೆಲ್ಲವನ್ನೂ ಕೂಡ ಬದಿಗೆ ಸರಿಸಿ ಹೊಸದಾಗಿ ಒಂದು ಸಂಘಟನೆ ಮಾಡೋದಕ್ಕೆ ಹರಿಪ್ರಸಾದ್ ಕೂಡ ಮುಂದಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೇರವಾಗಿ ಎಐಸಿಸಿಯನ್ನು ವೀಕ್ಷಕರನ್ನ ಕಳಿಸ್ತಾ ಇತ್ತು ಅಂತ ದೇಶಾದ್ಯಂತವೂ ಕೂಡ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಈಗ ಪ್ರತಿ ಜಿಲ್ಲೆಗೂ ಕೂಡ ತೆರಳಿ ಅಲ್ಲಿನ ಸ್ಥಳೀಯ ನಾಯಕರನ್ನ, ಅಲ್ಲಿ MLAಗಳಷ್ಟೇ ಅಲ್ಲ ಇನ್ನಿತರ ನಾಯಕರು, ಜೊತೆಗೆ ನಿರಂತರವಾಗಿ ಪಕ್ಷಕ್ಕೆ ಯಾರು ಕೆಲಸ ಮಾಡಿದ್ದಾರೆ, ಅವರ ಸಾಮರ್ಥ್ಯ ಏನಿದೆ, ಜಾತಿ ಸಮೀಕರಣ ಏನಿದೆ, ಜೊತೆಗೆ ಮುಂದೆ ಒಂದು 10-15 ವರ್ಷ ಅವರು ಕೆಲಸ ಮಾಡುವಂಥ ಕೆಪಾಸಿಟಿ ಇರುವಂಥವ್ರು, ಅವರೆಲ್ಲರನ್ನೂ ಕೂಡ ಗಮನಿಸಿ ಆನಂತರ ತೀರ್ಮಾನ ಮಾಡಲಾಗುತ್ತೆ. ಇದರ ಜೊತೆಗೆ 24ನೇ ತಾರೀಕು KC ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಹರಿಪ್ರಸಾದ್, ಸಿದ್ದರಾಮಯ್ಯ, DK ಶಿವಕುಮಾರ್ ಹಾಗೂ ಇನ್ನಿತರ ನಾಯಕರ ಜೊತೆಗೆ ಅವರು ಕೂಡ ಒಂದು ವಿಶೇಷವಾದಂಥ ಸಭೆಯನ್ನ ಮಾಡ್ತಾರೆ. ಜಿಲ್ಲಾಧ್ಯಕ್ಷರಿಂದ ಕಾರ್ಯಾಧ್ಯಕ್ಷರ ತನಕ ಬದಲಾವಣೆ ಕಂಡು ಬರ್ತಾರೆ. ಹೀಗಾಗಿ ಕೆಪಿಸಿಸಿ ಈಗ ಸಂಪೂರ್ಣ ಹೊಸ ತಂಡದೊಂದಿಗೆ ಹರಿಪ್ರಸಾದ್ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಪ್ರಮೋದ್ ಶಾಸ್ತ್ರಿ, ತಮ್ಮೆಲ್ಲ ವಿವರಗಳಿಗೆ. ಇನ್ನು ಇದೆಲ್ಲದರ ಜೊತೆಗೆ ಈ ಸಂಪುಟ ವಿಸ್ತರಣೆಯ ಕಸರತ್ತು ಇನ್ನೂ ಕೂಡ ಮುಂದುವರೆದಿದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ, CM DK ಶಿವಕುಮಾರ್ ಇಬ್ಬರೂ ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆಗಳಿದೆ. ಖರ್ಗೆ ಅವರು ದೆಹಲಿಗೆ ಹೋಗೋದಕ್ಕಿಂತ ಮೊದಲು DK ಶಿವಕುಮಾರ್ ಅವರನ್ನು ಭೇಟಿ ಮಾಡ್ಬೋದು. ಈ ದೆಹಲಿಯಲ್ಲಿ ಆದಂಥ ಚರ್ಚೆಗಳು ಏನು ಎತ್ತ, ಇಲ್ಲಿ ಇದೆಲ್ಲದರ ಬಗ್ಗೆ DK ಶಿವಕುಮಾರ್ ಅವರಿಗೆ ಮಾಹಿತಿ ಕೊಡ್ಬೋದು. ಯಾಕಂದರೆ ದೆಹಲಿಯಲ್ಲಿ ನಡೆದಂಥ ಸಭೆಗೆ ಇವರು ಅಬ್ಸೆಂಟ್ ಆಗಿದ್ದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದರು ತುರ್ತಾಗಿ. ಆವಾಗ ರಾಹುಲ್ ಗಾಂಧಿ, ಸುರ್ಜೇವಾಲಾ ಇವ್ರ ಜೊತೆಗೆ ಮುಖ್ಯಮಂತ್ರಿಗಳು ಮಾತಾಡಿದರು. DK ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಚರ್ಚೆ ಮಾಡಿದರು. ಇವತ್ತು ಈ ಎಲ್ಲ ವಿವರಗಳನ್ನು ಖರ್ಗೆ ಅವರಿಗೆ ಕೊಡ್ತಾರೆ DK ಶಿವಕುಮಾರ್.